ಮಕ್ಕಳ ಸಾಮರ್ಥ್ಯ ಪೋಷಕರು ಹೇಗೆ ತಿಳ್ಕೊಳ್ಬೇಕು? ನನಗಿಲ್ಲಿ ಸ್ವಾಮಿ ವಿವೇಕಾನಂದರು ಮಾತೊಂದು ನೆನಪಾಗ್ತಾ ಇದೆ. ಅವ್ರು ಹೇಳ್ತಾರೆ, ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವಿನಿಟಿ ಇನ್ ಮ್ಯಾನ್ ಅಂತ. ಸ್ವಾಮೀಜಿಯವರು ವಿವೇಕಾನಂದರು ಆವಾಗಲೇ ನಮಗೆ ಹೇಳಿದರು, ನಮಗೆ ಏನೇನು ನಮ್ಮ ಒಂದು ಕಲಿಕೆ ಅಥವಾ ನಮ್ಮ ಒಂದು ಏನೇನು ಸಾಮರ್ಥ್ಯಗಳಿದೆ ಅದು ಲೇಟೆಂಟಾಗಿರುತ್ತೆ, ಅಂದರೆ ನಮ್ಮ ಒಳಗಡೆ ಇರುತ್ತೆ, ಅದನ್ನ ಆಚೆ ತರಿಸೋದೇ ಎಜುಕೇಷನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸೊ ಈಗ ಮಕ್ಕಳ ಸಾಮರ್ಥ್ಯವನ್ನು ಅರಿವು ಪೋಷಕರಿಗೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರಿ. ಸೊ ಈ ಮಕ್ಕಳಲ್ಲಿ ಇರೋವಂಥ ಸಾಮರ್ಥ್ಯಗಳು ಯಾವುದೇ ಒಂದು ಬೇರೆ 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 ಡೈಮೆನ್ಷನ್ಸಲ್ಲಿ ಬೇರೆ ಬೇರೆ ಸಾಮರ್ಥ್ಯಗಳು ಮಕ್ಕಳಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಒಂದು ಸರಿಯಾಗಿ ಮಾತಾಡೋದು, ಅದು ಕೂಡ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟು ಲೈಫ್ ಸ್ಕಿಲ್ಸಲ್ಲಿ. ಈ ಸರಿಯಾಗಿ ಮಾತಾಡೋದು ಅದೊಂದು ಸಾಮರ್ಥ್ಯ. ಈ ಥರ ಸಾಮರ್ಥ್ಯನ ಪೇರೆಂಟ್ಸು ಗುರುತಿಸ್ಬೇಕು. ಈ ಮಕ್ಕಳಲ್ಲಿ ಇದೆಲ್ಲ ಕೂಡ ಗುರುತಿಸೋಕ್ಕೆ ಪೇರೆಂಟ್ಸಿಗೆ ಫಸ್ಟ್ ಗೊತ್ತಿರಬೇಕು. ನಾವು ಸಹಜವಾಗಿ ಈ ಎಜುಕೇಷನ್ ಸಿಸ್ಟಮಲ್ಲಿ ಬೆಳೆದು ಏನು ಮಾಡ್ತಾ ಇದ್ದೀವಿ, ಮಕ್ಕಳ ಸಾಮರ್ಥ್ಯವನ್ನು ಎಗೇನ್ ಅಕಾಡೆಮಿಕ್ಸಿಗೆ ಮಾತ್ರ ರಿಲೇಟ್ ಮಾಡ್ಕೊಳ್ತಾ ಇದ್ದೀವಿ. ಯಾರು ಫಸ್ಟ್ ರ್ಯಾಂಕ್ ಬಂದಿರ್ತಾನೋ ಅವನಿಗೆ ಮಾತ್ರ ಸಾಮರ್ಥ್ಯ ಇದೆ, ಯಾರು ಫಸ್ಟ್ ರ್ಯಾಂಕ್ ತೆಗೆದಿರ್ತಾಳೋ, ಯಾರು ತುಂಬ ಚೆನ್ನಾಗಿ ಓದ್ತಾಳೋ ಅವಳು ಮಾತ್ರ ತುಂಬ ಚೆನ್ನಾಗಿ ಸಾಮರ್ಥ್ಯವಂತಳು ಅಂತ ನಮ್ಮ ಭಾವನೆ. ಬೇರೆ ಮಕ್ಕಳು ಈಗ 30 ಜನ 40 ಜನ ಇದ್ದರೆ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರೋರು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಅಥವಾ ಕ್ಲಾಸಲ್ಲಿ ಯಾರೋ ಕ್ರೀಮಿ ಲೇಯರ್ ಅಂತ ಹೇಳ್ತೀವಿ, ಫಸ್ಟ್ ಬೆಂಚರ್ಸ್, ಅವ್ರಿಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ. ಹಾಗಿದ್ರೆ ಬೇರೆ ಮಕ್ಕಳಲ್ಲಿ ಸಾಮರ್ಥ್ಯ ಇರೋದಿಲ್ವಾ? ಖಂಡಿತವಾಗಿ ಇರುತ್ತೆ. ಬೇರೆ ಬೇರೆ ರೀತಿ ಸಾಮರ್ಥ್ಯ ಇರುತ್ತೆ. ಅವ್ರ ಅಕಾಡೆಮಿಕ್ಸಲ್ಲಿ ಸಾಮರ್ಥ್ಯ ಇಲ್ದಿರ ಇರಬಹುದು, ಆದರೆ ಅವ್ರಿಗೆ ಸಾಕಷ್ಟು ಸಾಮರ್ಥ್ಯಗಳಿರುತ್ತೆ. ಈಗ ತಂದೆ ತಾಯಿಗಳು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಹೇಳೋದಾದರೆ, ಈಗ ಮಕ್ಕಳು ಯಾವುದೋ ಒಂದು ಡಿಸಿಪ್ಲಿನ್ ವಿಷಯ ತಗೊಂಡ್ರೆ ಸರಿಯಾದ ಟೈಮ್ನಲ್ಲಿ ಅವರ ಒಂದು ತಿಂಡಿ ತಿಂದ ಮೇಲೆ ತಟ್ಟೆ ತೊಳೆಯೋದಿರಬಹುದು, ಆ ತಟ್ಟೆ ಕ್ಲೀನಾಗಿ ಕ್ಲೀನಾಗಿ ಅದ್ರ ಜಾಗದಲ್ಲಿ ಅದನ್ನ ಇಡೋದು, ಅದನ್ನು ಕಂಟಿನ್ಯೂಸಾಗಿ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದು, ಇದು ಕೂಡ ಒಂದು ಸಾಮರ್ಥ್ಯ, ಇದು ಒಂದು ಸ್ಕಿಲ್ ಅಂತ ಹೇಳ್ಬೋದು. ಇದನ್ನು ಪೇರೆಂಟ್ಸು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಮಾಡಿದಾಗ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇದು ಬಹಳ ಮುಖ್ಯ. ಸೊ ಈ ರೀತಿ ಪೇರೆಂಟ್ಸು ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವೇನು ಮಾಡ್ತೀವಿ, ಮಕ್ಕಳು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು ಮನೆಯಲ್ಲಿ ಐಡೆಂಟಿಫೈ ಮಾಡಿದರೆ, ನೀವು ಓದೈಲೆಲ್ಲ ಕೂತ್ಕೊಂಡು ಸಾಕಷ್ಟು ಒಳ್ಳೊಳ್ಳೆದೆಲ್ಲ ಮಾಡಿರುತ್ತೆ ಮಗು, ಅದನ್ನೆಲ್ಲ ಮರ್ತುಬಿಟ್ಟು ನೀನಿವತ್ತು ಹೋಮ್ವರ್ಕ್ ಮಾಡಿಲ್ಲ, ನೀನು ಬ್ಯಾಡ್ ಬಾಯ್, ನೀನಿವತ್ತು ಈ ಸರಿ ಒಳ್ಳೆ ರ್ಯಾಂಕ್ ತೆಗಿಲಿಲ್ಲ, ನೀನು ಬ್ಯಾಡ್ ಗರ್ಲ್ ಅಂತ ನಾವು ನಮ್ಮ ಮಕ್ಕಳನ್ನ ಬರೀ ಓದೋದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ, ಓದೋದು ಭಾಳ ಇಂಪಾರ್ಟೆಂಟು. ಆದರೆ ಬೇರೆ ಸಾಮರ್ಥ್ಯಗಳನ್ನೂ ಜೊತೆಗೆ ನಾವು ಕಲಿಸದೇ ಇದ್ದರೆ ಬರೀ ಅಕಾಡೆಮಿಕ್ ಸ್ಕಿಲ್ಸು ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಅವ್ರಿಗೆ ತುಂಬ ಉಪಯೋಗಕ್ಕೆ ಬರೋದಿಲ್ಲ. ನಿಮಗೆ ಗೊತ್ತಿರಬಹುದು, ನಾರಾಯಣಮೂರ್ತಿಯವರು, ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಹೇಳಿದ ಹಾಗೆ ಲಕ್ಷಾಂತರ ಜನ ಇಂಜಿನಿಯರ್ಸು ಪಾಸ್ ಆಗ್ತಾರೆ ಪ್ರತಿ ವರ್ಷ. ಅವರಲ್ಲಿ ನಿಜವಾಗ್ಲೂ ಸಾಮರ್ಥ್ಯವಂತರು ಅಥವಾ ಸ್ಕಿಲ್ಡ್ ಅಥವಾ ಈ ಲೈಫ್ ಸ್ಕಿಲ್ಸ್ ಅಥವಾ ಸಾಫ್ಟ್ ಸ್ಕಿಲ್ಸ್ ಚೆನ್ನಾಗಿರೋಂಥ ಇಂಜಿನಿಯರ್ಸು ಸಿಗೋದು ಭಾಳ ಕಷ್ಟ. ಮಾರ್ಕ್ಸ್ ತೆಗೆದಿರ್ತಾರೆ, ಅವ್ರಿಗೆ ಒಂದು ಸ್ಟ್ರೆಸ್ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ. ಗ್ರೂಪ್ ಡಿಸ್ಕಷನ್ಸಲ್ಲಿ ಅಂತ ಕೂರಿಸಿದ್ರೆ ಆ ಹುಡುಗರನ್ನ, ಅವ್ರಿಗೆ ಎದುರಿಗೆ ಮಾತಾಡೋಕ್ಕೆ ಶಕ್ತಿ ಇರಲ್ಲ. ನಾನು ಮಾತಾಡಲೋ ಬೇಡವೋ, ನಾನು ಮಾತಾಡಿದ್ರೆ ಏನಾದರೂ ತಪ್ಪಾಗುತ್ತೋ ಏನೋ, ಅವರೇನು ತಪ್ಪು ಗ್ರೂಪ್ ಡಿಸ್ಕಷನ್ಸಲ್ಲಿ ಕರೆಕ್ಟಾಗಿ ಇನ್ವಾಲ್ವ್ ಆಗೋದಿಲ್ಲ. ಏಕೆಂದರೆ ಭಯ ಇರುತ್ತೆ, ಫಿಯರ್ ಇರುತ್ತೆ. ಸೊ ಈ ರೀತಿ ಅವರು ಹೇಳಿದಾಗೆ ಆ ಸ್ಕಿಲ್ಸ್ ಅನ್ನೋದನ್ನು ಜೊತೆಗೆ ನಾವು ಕಲಿಸಿದ್ರೆ ದೊಡ್ಡವರಾದಮೇಲೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಸೊ ಈ ಮನೆಯಲ್ಲಿ ಐಡೆಂಟಿಫೈ ಮಾಡೋದು ಹೇಳ್ತಾ ಇದ್ದೆ, ಈ ಡಿಸಿಪ್ಲಿನ್ ವಿಷಯದಲ್ಲಿ ಮಕ್ಕಳಲ್ಲಿ ಈ ಥರದ್ದು ಐಡೆಂಟಿಫೈ ಇದಿರಬಹುದು. ಆಮೇಲೆ ಮಕ್ಕಳು ಈಗ ತಂದೆ ತಾಯಿಯಲ್ಲಿ ಈ ಭಾವನೆಗಳನ್ನ ಐಡೆಂಟಿಫೈ ಮಾಡೋದು, ಇದನ್ನು ಐಡೆಂಟಿಫೈ ಮಾಡಿದ್ರು ಅದು ಕೂಡ ಒಂದು ಸ್ಕಿಲ್, ಎಂಪತಿ ಅಂತ ಹೇಳ್ತೀವಿ. ಈಗ ಅಪ್ಪ ಆಫೀಸಿಂದ ಬಂದ ತಕ್ಷಣ ಅಪ್ಪಂಗೆ ಸುಸ್ತಾಗಿರುತ್ತೆ, ಒಂದು ಲೋಟ ನೀರು ತಂದು ಕೊಟ್ಟರೆ ಮಗು, ಇದನ್ನು ನಾವು ಐಡೆಂಟಿಫೈ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು. ಸೊ ಚಿಕ್ಕ ಮಕ್ಕಳ ವಿಷಯ ನಾನು ಮಾತಾಡ್ತಾ ಇರೋದು. ಅಥವಾ ದೊಡ್ಡವರಾದಮೇಲೆ ಇದೇ ಸ್ಕಿಲ್ಸ್ ಹೇಳೋದಾದರೆ, ಈ ದೊಡ್ಡವರಾದಮೇಲೆ ಅಪ್ಪ ಇವತ್ತು ನಿಮಗೇನೋ ಸುಸ್ತಾಗಿದೆಯಾ, ನಾನೇನಾದರೂ ಕಾರ್ ಓಡಿಸ್ಲಾ ಇವತ್ತು ಎಲ್ಲಾದರೂ ಹೊರಟಾಗ. ಸೊ ಈ ರೀತಿ ಇದು ಬೇರೆ ಬೇರೆ ಲೆವೆಲ್ ಒಂದೇ ಸ್ಕಿಲ್ಲು ಬೇರೆ ಬೇರೆ ಹಂತದಲ್ಲಿ ಮಕ್ಕಳು ಬೇರೆ ಬೇರೆ ರೀತಿ ಎಕ್ಸಿಬಿಟ್ ಮಾಡ್ತಾ ಇರ್ತಾರೆ. ಚಿಕ್ಕ ಸ್ಕಿಲ್ಸ್ನ ಮಕ್ಕಳಲ್ಲಿ ಐಡೆಂಟಿಫೈ ಮಾಡಿ ಅದನ್ನ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರ ಕಾನ್ಫಿಡೆನ್ಸ್ನ ತುಂಬೋದು.
ನಮ್ಮ ಜವಾಬ್ದಾರಿ. ಹೀಗೆ ಪೋಷಕರಿಗೆ ಸಾಕಷ್ಟು ಇದರಲ್ಲಿ ಅರಿವು ಜಾಸ್ತಿ ಆಗಬೇಕಾಗಿದೆ. ಈ ಸ್ಕಿಲ್ಸ್ ಯಾವುದ್ಯಾವುದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದು ಪೋಷಕರಿಗೆ ಇನ್ನೂ ಜಾಸ್ತಿ ಹೆಚ್ಚಿನ ಅರಿವು ಮೂಡಿಸಬೇಕು ಅಂತ ನನ್ನ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.